ನಮಸ್ಕಾರ. ನೈಟಲ್ಲಿ ನಾನು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಒಂದು ಬೆಂಡೆಕಾಯಲ್ಲಿ ಮೂರು ಭಾಗವಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಮಧ್ಯಕ್ಕೆ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ನಾನು ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಶೇಂಗಾ ಪೌಡ್ರು, ನಮಗೆ ಎಷ್ಟು ಬೇಕಷ್ಟು ಖಾರದ ಪೌಡ್ರು, ಜೀರಿಗೆ ಪೌಡ್ರು, ಹಾಗೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಏನು ಬೆಂಡೆಕಾಯಿ ಇಟ್ಕೊಂಡಿದ್ನಲ್ಲ ಅದರೊಳಗಡೆ ನಾನು ತುಂಬ್ಕೊಳ್ತಾ ಇದ್ದೀನಿ. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಹಾಗೆ ಬೇಗನೂ ಕೂಡ ಮಾಡ್ಕೊಬೋದು. ನಾನೀಗ ಒಂದು ಬಾಣಲಿ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೇಗನೂ ಕೂಡ ಆಗುತ್ತೆ ಇದು ಬೆಂಡೆಕಾಯಿ ಮಸಾಲ ಫ್ರೈ. ಹಾಗೆ ನೀವು ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಉಳಿದಿರೋ ಮಸಾಲಾನ ನಾನು ಸ್ವಲ್ಪ ಬೆಂಡೆಕಾಯಿ ಫ್ರೈ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಬೆಂಡಿ ಮಸಾಲ ಫ್ರೈ ಜೊತೆಗೆ ನಾನು ಚಪಾತಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಬೆಂಡಿ ಮಸಾಲ ಫ್ರೈ ಅಂತೂ ಮಾಡಾಗೋಲ್ತು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಹಾಗೆ ಬೆಂಡಿ ಮಸಾಲ ಫ್ರೈ ಜೊತೆ ನಾನಿಲ್ಲಿ ಚಪಾತಿನೂ ಕೂಡ ಮಾಡ್ತಾಯಿದ್ದೀನಿ. ಚಪಾತಿ ಅಂತೂ ತುಂಬ ಚೆನ್ನಾಗಿ ಬಂದಿದ್ದು. ಹಾಗೆ ಚಪಾತಿ ಜೋಡಿ ಅಂತೂ ಬೆಂಡೆಕಾಯಿ ಮಸಾಲ ಫ್ರೈ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಚಪಾತಿನೂ ಕೂಡ ರೆಡಿಯಾಗಿದೆ. ಚಪಾತಿ ಹಾಗೆ ಬೆಂಡಿ ಮಸಾಲ ಫ್ರೈ ಕಾಂಬಿನೇಷನ್ ಹೇಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ.